ಎರಡು ಸೈನ್ಯಗಳ ಮಧ್ಯೆ ನಿಂತು ಅರ್ಜುನ ಅವಲೋಕಿಸುತ್ತಿದ್ದಾನೆ. ಎರಡೂ ಕಡೆ ಇರುವವರು ಬಂಧುಗಳೇ, ತಂದೆಗೆ ಸಮನಾದವರು, ಸಂಬಂಧದಲ್ಲಿ ಅಜ್ಜಂದಿರು, ಮಾವಂದಿರು, ಮಕ್ಕಳ ಸಮಾನರು, ಮೊಮ್ಮಕ್ಕಳ ಸಮಾನರು, ವಿವಾಹ ಸಂಬಂಧದಿಂದ ಬಂಧುಗಳಾದವರು, ಸ್ನೇಹಿತರು, ಒಡನಾಡಿಗಳು, ಪಾಠ ಕಲಿಸದ ಶಿಕ್ಷಕರು. ಎರಡೂ ಸೈನ್ಯದಲ್ಲಿ ತನ್ನ ಬಂಧುಗಳೇ ಇರುವುದನ್ನು ಕುಂತಿಯ ಮಗನಾದ ಅರ್ಜುನ ಗಮನಿಸಿದ. ಕುಂತಿ, ಆ ಮಹಾತಾಯಿ, ತನ್ನ ಮಕ್ಕಳನ್ನು ಎಷ್ಟು ಚೆನ್ನಾಗಿ ಬೆಳೆಸಿದ್ದಾಳೆ, ಎಂಥ ಒಳ್ಳೆಯ ಸಂಸ್ಕಾರವನ್ನು ಕೊಟ್ಟಿದ್ದಾಳೆ. ದುರ್ಯೋಧನಾದಿಗಳನ್ನು ತನ್ನ ಬಂಧುಗಳೆಂದು ಕಾಣುವ ಅರ್ಜುನ ಎಲ್ಲಿ, ಸ್ವಂತ ತಮ್ಮನ ಮಕ್ಕಳನ್ನು ತನ್ನವರೆಂದು ಭಾವಿಸಿದ ಧೃತರಾಷ್ಟ್ರ ಹಾಗೂ ಅವನ ಮಕ್ಕಳೆಲ್ಲಿ? ಮಕ್ಕಳು ಬೆಳೆದು ದೇಶಕ್ಕೆ, ಸಮಾಜಕ್ಕೆ, ಮಾನವತೆಗೆ ಉಪಕಾರಿಗಳಾದ ಸತ್ಪ್ರಜೆಗಳಾಗುವಂತೆ ಬೆಳೆಸುವಲ್ಲಿ ತಾಯಿಯ ಪಾತ್ರದ ಮಹತ್ವ ಎಷ್ಟಿದೆ ಎಂದು ಶ್ಲೋಕ 27ರಲ್ಲಿ ಇರುವ ಕೌಂತೆಯ, ಕುಂತಿಯ ಮಗ ಎಂಬ ಪದ ತಿಳಿಸುತ್ತಿದೆ. ಪಾಂಡವರು ಬಹಳ ಸಹನೆಯಿಂದ ಬಹಳ ವರ್ಷಗಳಿಂದ ನ್ಯಾಯವಾಗಿ ತಮ್ಮ ಪಾಲಿನ ರಾಜ್ಯವನ್ನು ಪಡೆಯಲು ಎಲ್ಲಾ ಪ್ರಯತ್ನಗಳನ್ನು ಮಾಡಿದ್ದರು. ಎಲ್ಲಾ ಅವಮಾನಗಳನ್ನು ಸಹಿಸಿಕೊಂಡಿದ್ದರು. ವನವಾಸ, ಅಜ್ಞಾತವಾಸ ಮುಂತಾಗಿ ಸಾಕಷ್ಟು ಕಷ್ಟಗಳನ್ನು ಅನುಭವಿಸಿದರು. ಯುದ್ಧವನ್ನೇ ಮಾಡುವುದಾಗಿದ್ದರೆ ಯಾವಾಗಲೋ ಮಾಡಬಹುದಿತ್ತು. ಯುದ್ಧದ ಭೀಕರತೆಗಳನ್ನು, ದುಷ್ಪರಿಣಾಮಗಳನ್ನು ಅರಿತಿದ್ದ ಪಾಂಡವರು ಅದನ್ನು ಕಟ್ಟಕಡೆಯ ಆಯ್ಕೆಯಾಗಿ ನೋಡಿದ್ದರು. ಆದರೆ ಅದನ್ನು ಅನೇಕರು ಹೇಡಿತನವೆಂದು ಭಾವಿಸಿದರು. ಕುರುಕ್ಷೇತ್ರದಲ್ಲಿ ಯುದ್ಧದ ಪೂರ್ಣ ಸಿದ್ಧತೆ ಆದ ಮೇಲೂ ಅಂತಿಮವಾಗಿ ಯುಧಿಷ್ಠಿರ ಸಂಧಾನದ ಪ್ರಯತ್ನ ಮಾಡುತ್ತಾನೆ. ಯುದ್ಧದಿಂದ ಆಗುವ ರಕ್ತಪಾತವನ್ನು ತಡೆಯುವ ಎಲ್ಲಾ ಪ್ರಯತ್ನಗಳು ವಿಫಲವಾದವು. ಇರಲಿ, ಈಗ ಎರಡು ಸೈನ್ಯಗಳ ಮಧ್ಯೆ ನಿಂತು ನೋಡುತ್ತಿರುವಾಗ ಅರ್ಜುನನಿಗೆ ಯುದ್ಧದಿಂದಾಗುವ ಸಾವು ನೋವುಗಳು, ಮುಂದೆ ಅದರಿಂದ ಆಗುವ ಕಷ್ಟ ನಷ್ಟ ಮುಂತಾದ ಭೀಕರ ದುಷ್ಪರಿಣಾಮಗಳನ್ನು ನೆನೆದು ಬಹಳ ದುಃಖವಾಯಿತು.